ಮೋಸ, ಕಪಟ, ಕುತಂತ್ರ, ಸ್ವಾರ್ಥ ಎಲ್ಲವೂ ನಿನ್ನಲ್ಲಿ ಮನೆ ಮಾಡಿದೆ. ಸರಿ, ನೀನು ಮಾಡಿದೆಲ್ಲ ಸಮಂಜಸ ಅಂತ ಭಾವಿಸಿದೆಯಾ? ನೀನು ಎಲ್ಲಿ ತಪ್ಪಿದೆ ಅಂತ ಹೇಳ್ತಾರೆ ಕೇಳು. ಮುದುಕಿಯಾಗಿ ಬಂದೆ, ಸರಿ, ನನ್ನಲ್ಲಿ ಅನ್ನವನ್ನು ಕೇಳಿದೆ, ನಿಜ, ದಾರಿ ತೋರಿಸಿದೆ. ಹುಡುಗಿಯಾಗಿ ಹೋಗಿ ನನ್ನ ಅಮ್ಮನಿಂದ ಚಕ್ರವನ್ನು ಕಸಿದೆ. ಸತ್ಯ. ಎಂತಹ ಕೃತಜ್ಞರು ಈ ಸಮಾಜದಲ್ಲಿ. ನಿನ್ನ ಸ್ಥಾನಮಾನ ಇದು ಇಲ್ಲ, ನಿನಗೆ ಕ್ಷಮೆಯೇ ಇಲ್ಲ. ದಂಡಿಸ್ತೇನೆ. ಹೇಗೆ? ನೀನೇನು ಮಾಡಬೇಕು? ಚಕ್ರ ಹೊಡ್ಕೊಡು. ದಾರಿಕಾಸುರ ಮಹಾರಾಜ, ಅಪರಾಧವಾಯ್ತಂದು ಕ್ಷಮಾಯಾಚನೆ ಮಾಡು, ಬಿಡ್ತೇನೆ. ಇಲ್ಲದಿದ್ದರೆ ಕತ್ತರಿಸ್ತೇನೆ. ದಾರಿಕಾಸುರ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಕಾಲನ್ನು ಕಡಿದೇನು. ಪರಮೇಶ್ವರನಿಂದ ವರವನ್ನು ಪಡೆದೆಯಾ? ಸ್ವರ್ಗಲೋಕವನ್ನು ಸೇರಿದೆಯಾ? ಇನ್ನು ಆದಷ್ಟು ಮನಸ್ಸನ್ನು ಉದ್ದೇಶ ಗಳಿಸಿದೆಯಾ? ಇದೋ ಮಾಡಿದ ತಪ್ಪಾಯ್ತು ಎನ್ನುವ ಹಾಗೆ ಕಾಲಿಗೆರಗು ಬಿಟ್ಟೇನು. ಆ ಮಾತನ್ನು ಹಿಂದೆ ಪಡ್ಕೊ. ದಾರಿಕಾಸುರ ಈ ಶಿರ ಈ ತನಕ ಇನ್ನೊಬ್ಬರಿಗೆ ಬಾಗಿದ್ದಲ್ಲ, ಬೀಗಿದ ಹೃದಯದಿಂದ ವ್ಯವಹಾರ ಮಾಡಿದವ. ತಪ್ಪು ಮಾಡಿದ್ದು ನೀನು, ನಾನು ಬಾಗಬೇಕು, ನಾನು ಬಾಗಬೇಕು. ನೀನನ್ನು ಬದಿದ್ದೇನೆ. ನಿನ್ನ ಶಿರವನ್ನು ಆಕೆಯೊಡನೆ ಮಾರ್ಮೂಲೆತು ಯುದ್ಧ ಮಾಡ್ತಿದ್ದೆ. ಯುದ್ಧ ಮಾಡುವಂತಹ ಸಂದರ್ಭ ಆಕೆ ವಿಕಾರ ಸ್ವರೂಪವನ್ನು ಕಂಡೆ. ನಾಲಿಗೆಯನ್ನು ಹೊರಸಾಕಿ ಕಣ್ಣುಗಳಿಂದ ಬೆಂಕಿ ಉಗುಳುತ್ತಾ ನನ್ನನ್ನು ನುಂಗುವುದಕ್ಕೆ ಮುಂದುವರಿತಾ ಬರ್ತಾ ಇದ್ದಾಳೆ. ರಣಹೇಡಿಯಾಗಿ ಯುದ್ಧ ಭೂಮಿಯಿಂದ ಓಡಿ ಬಂದಿದ್ದೇನೆ. ಏನು ಮಾಡೋಣ? ಪ್ರಾಣ ಭೀತಿ ಆವರಿಸಿದೆ. ಏನು ಮಾಡೋಣ? ಏನು ನಾವೆಲ್ಲ ಹತಾಶರಾಗೋದು ಅವಶ್ಯಕತೆ ಉಂಟಾ? ನಾವೇನು ಸಾಮಾನ್ಯರು. ಅಣಿಮ ಗರಿಮ ಮಹಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವ ನಾನು. ಯಾವ ಹೊತ್ತಿನಲ್ಲಿ ಯಾವ ವೇಷವನ್ನು ಮಾಡುವುದಕ್ಕೆ ಸಾಧ್ಯತೆಯನ್ನು ನಾನು ಗಳಿಸಿಕೊಂಡಿದ್ದೇನೆ. ವೇಷ ಬೇಡ, ಇನ್ನು ವೇಷ ಸಾಕು. ಆದಷ್ಟು ಬೇಗ. ಹೌದು, ಅದಲ್ಲ, ಇನ್ನೊಂದು ವಿದ್ಯೆ ಇದೆ.
ಅದು ನನಗೆ ಕರತಲ ಮಲಕವಾಗಿದೆ. ಅದೇ ಹೌದು. ಆ ವಿದ್ಯೆಯೇ ಪರಕಾಯ ಪ್ರವೇಶ. ಹೊಸ ವೇಷ. ಪರಕಾಯ ಅದು ಹೊಸ ವೇಷ ಅಲ್ಲ, ಅದು ವಿದ್ಯೆ ಬೇರೆ. ನನ್ನ ಶರೀರದಲ್ಲಿ ಆತ್ಮ ಒಂದಿದೆ. ಆತ್ಮ ಇರೋದ್ರಿಂದ ಇದು ಸಕ್ರಿಯವಾಗಿದೆ. ಶರೀರದಿಂದ ಆತ್ಮವನ್ನು ತೆಗೆದು ಇನ್ನೊಂದು ಜೀವಿಗೆ ಜೋಡಿಸುವುದು. ಆವಾಗ ಈ ಶರೀರ ನಿಷ್ಕ್ರಿಯ ಆಗ್ತದೆ, ನಿಸ್ತೇಜ ಆಗ್ತದೆ, ನಾಶ ಆಗಿ ಹೋಗ್ತದೆ. ಆತ್ಮ ಯಾವುದನ್ನು ಹೊಂದಿಕೊಳ್ತದೋ ಅದಾಗಿ ಮತ್ತೆ ನಾನು ಕಾಣಿಸಿಕೊಳ್ಬಹುದು. ಯಾವುದಕ್ಕೆ ನನ್ನ ಆತ್ಮವನ್ನು ಜೋಡಿಸುವುದು? ಇಲ್ಲಿ ಯಾವುದಾಗಲಿಲ್ಲ. ಹೌದು, ನಿಮ್ಮನ್ನು ಹಿಡಿಬೇಕಾ? ಆಗಲಿಲ್ಲ. ನೀವು ನನಗಿಂತ ಮೊದಲು ಹೊರಟು ನಿಂತವರು. ಓ ಓ ಅದೇನು ಕೋಳಿ ಅಲ್ವಾ? ಕೋಳಿ ನನಗೆ ಬಲು ಇಷ್ಟ. ಕೋಳಿ ಅಂದ್ರೆ ಗಾತ್ರ ದೊಡ್ಡದಂತ. ಬಿಳಿ ಕೋಳಿ, ಶ್ವೇತ ಕುಕ್ಕುಟ ಅಂತ ಹೇಳ್ತೇವೆ ನಾವು ಅದನ್ನು. ಹೀಗೆ ಮಾಡ್ತೇನೆ, ನನ್ನ ಆತ್ಮವನ್ನು ತೆಗೆದು ಆ ಕೋಳಿಗೆ ಜೋಡಿಸ್ತೇನೆ. ಕೋಳಿಯಾಗಿ ಇಲ್ಲಿ ನಿಲ್ಲುವುದಲ್ಲ, ಹಾಗೆ ಬೆನ್ನಟ್ಟಿ ಬರ್ಕೊಂಡು ಬರ್ತಾ ಇದ್ದಾಳೆ. ಅಟ್ಟಹಾಸ ಕೇಳ್ತಾ ಇದೆ. ಅವಳು ಬರುವುದಕ್ಕಿಂತ ಮೊದಲು ನಾನು ಕೋಳಿಯ ರೂಪವನ್ನು ತಾಳು ಇಲ್ಲಿ ನಿಲ್ಲುವುದಲ್ಲ, ರಸಾತ್ತಳವನ್ನು ಸೇರಿಕೊಳ್ತೇನೆ. ಚಕ್ರದಿಂದ